before I have two more questions to ask you. Hope this sets a landmark to you and the film as well. ಒಂದು ನನಗೆ ಈ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬಂದರು ಇವತ್ತು ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ. ನನಗೊಂದು ಬೇಜಾರಾಗಿದ್ದು ಅಂದರೆ ಪೀಪಲ್ ಹೂ ನೋ ಯು, ದೀಸ್ ಡೈರೆಕ್ಟರ್ಸ್ ನೋ ಯು ಸೋ ವೆಲ್, ದೇ ಕುಡಂಟ್ give you that same time and this one what Kartikeya gave you in 2 films, so second film ali he knows you better than the Kannada directors who have been seeing you every day. They say what a sweet way to ask a controversial question, but that's okay. No, but I'm just asking that's the you, sweetest way to ask a controversial question. This is for the directors, Kannada directors. ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ, ನಾವು ದಿನ ನೋಡ್ತೀವಿ, ದಿನ ಅವರು ಅಡುಗೆ ಮಾಡ್ಕೊಡ್ತಾರೆ, ಅದು ಮಾಡ್ತಾರೆ ಅಂತ. They couldn't give you a story that could go what Kartikeya. How do you know? ಅಂದ್ರೆ ಟೈಮ್ ಅಂದ್ರೆ ಆ ಟೈಮ್ ಲಿಮಿಟ್ No, ಅದು. my point is not that. How do you know they have not given? Maybe I have not given them time. So what is that Kartikeya you could give time to Kartikeya, not to the other Kannada directors here, sir? Because they were so close to me that ನಾವು ಬೇರೆನೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಬಂದು ಸ್ಟ್ರೈಟ್ ಕತೆ ಹೇಳಿದ್ರು. ನಾವು ಸಿಕ್ಕಿದಾಗೆಲ್ಲ ಪ್ರೇಮು, ನಾವು ಸುನಿ ಇವರೆಲ್ಲ ಸಿಕ್ಕಿದಾಗ ಶಾರದಾ ಏನು ಕೇಳಿದ್ರು ಇದರಲ್ಲೇ ಟೈಮ್ ಹೋಗ್ಬಿಡ್ತಾ ಇತ್ತು. ಇವ್ರು ಶಾರದಾ ಯಾರು ಅಂತ ಗೊತ್ತಿದ್ದಾರೆ ಅಂತ ಸ್ಟ್ರೈಟ್ ಕತೆ ಹೇಳ್ಬಿಟ್ರು. ಸೊ ಅಲ್ಲಿ ಸ್ಟ್ರೈಟ್ ಸಿನಿಮಾಗೆ ಹೊಟ್ಟೋಗ್ಬಿಡಿ ಶಾರದಾ. No sir, we want our directors also to have. No, see, you should understand one thing. Listen to me. With your questions, there should be a lot of love, respect towards our people and not kind of humiliation, because they are my people. ಅವ್ರು ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ ಅಂದರೆ ನನ್ನ ತಾಯಿ ಹೆತ್ತಿಲ್ದಲೇ ಇರ್ಬೋದು, ನನ್ನ ತಮ್ಮಂದ್ರವರು. ನಾನು ಯಾವತ್ತೂ ಬಿಟ್ಕೊಡಲ್ಲ ಅವ್ರನ್ನ. ಕೇಳಿ, ನಿಮ್ಮ ಪ್ರಶ್ನೆ ಮುಗೀತು, ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ. ಏನಂತಂದರೆ ಅವ್ರು ಹೇಳೋ ಕತೆಗಳಲ್ಲಿ ಕರ್ನಾಟಕದ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು. ಇವರು ತಮಿಳ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು. ಅದಕ್ಕೆ ನನಗೆ ಸಿಕ್ತು ಡೇಟು. ಅವರು ನನ್ನ ಕಲಾವಿದರು, ನನ್ನ ಪ್ರೇಮು ಧ್ರುವಂಗ್ ಮಾಡ್ತಾ ಇದ್ದಾರೆ, AP ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಮಾಡ್ಬೇಕಾದ್ರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು. ಸರ್ ನನ್ನ ಹ್ಯೂಮಿಲೇಷನ್ ಅಲ್ಲ ಸರ್, ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಅವ್ರಿಗೊಂಥರ ಖುಷಿ ಅವ್ರು ಅನ್ಕೋಬೇಕು, ನಾವ್ ಯಾಕೆ ಅವ್ರ ತರ ನಾವ್ ಯಾಕೆ ಕತೆ ಕೊಡ್ತಾ ಇಲ್ಲ, ಯಾಕೆ ಆ ಟೈಮ್ನ ಕೊಡ್ತಾ ಇದ್ದಾರೆ. AP ಬರೆದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಬರ್ತೀನಿ, ಸ್ಪೀಡಾಗಿ ಮಾಡೋದ್ರಿಂದ ಎಲ್ಲರೊಟ್ಟಿಗೆ ಮಾಡ್ತೀನಿ ನಾನು. ಆ್ಯಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರದು ಒಂದೊಂದು ಫಿಲ್ಮ್ ರಿಲೀಸ್ಗಳಿದೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದರೆ ಏನೋ ಬರಿತಾ ಇದ್ದಾರೆ ಅಂತ ತಾನೇ ಅರ್ಥ.